ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರಿಗೂ ದುರ್ಗಾ ಚಾನಲ್ಗೆ ಸ್ವಾಗತ. ಮನೆಯಲ್ಲಿರುವಂಥ ಬೆಳ್ಳಿ ಗೆಜ್ಜೆ ಅಥವಾ ಕೊರಳಲ್ಲಿ ಹಾಕುವಂಥ ಬೆಳ್ಳಿ ಚೈನು ಮತ್ತು ದೇವರ ಸಾಮಗ್ರಿಗಳು, ಬೆಳ್ಳಿಯ ದೇವರ ಸಾಮಗ್ರಿಗಳನ್ನ ತೊಳೆಯೋದಕ್ಕೆ ಕಪ್ಪಾಗೈತಿ, ತೊಳೆದು ಹೆಂಗಪ್ಪ ಇವನ್ನ ಅಂತಂದು ನೀವು ಬೇರೆ ಬೇರೆ ಎಲ್ಲ ಸೊಲ್ಯೂಷನ್ಗಳನ್ನ ಯೂಸ್ ಮಾಡ್ತಾ ಇದ್ದರೆ ಇವತ್ತು ಅದನ್ನ ಸ್ಟಾಪ್ ಮಾಡಿರಿ. 2 ನಿಮಿಷ ಅಲ್ಲ 2 ಸೆಕೆಂಡ್ಗಳಲ್ಲಿ ನಿಮ್ಮ ಒಂದು ಈ ಬೆಳ್ಳಿ ಸಾಮಗ್ರಿಗಳು, ಬೆಳ್ಳಿ ಚೈನು, ಬೆಳ್ಳಿ ಗೆಜ್ಜೆ ಎಲ್ಲನೂ ನೀವು ಕ್ಲೀನ್ ಮಾಡ್ಕೋಬೋದು. ಏನಪ್ಪ ಅಂತ ಅಂದರೆ ಇಲ್ಲಿ ನಾನು ಪೀತಾಂಬರಿ ರೂಪೇರಿ ಅನ್ನೋ ಒಂದು ಸೊಲ್ಯೂಷನ್ನ ತೊಗೊಂಡಿದ್ದೀನಿ. ಈ ಒಂದು ಸೊಲ್ಯೂಷನ್ ನಿಮ್ಮ ಮನೇಲಿ ಇದ್ರೆ ಸಾಕು. ಇದನ್ನು ಬೆಳ್ಳಿ ಅಂಗಡಿಗಳಲ್ಲೂ ಇದನ್ನ ನಾನು ನೋಡಿದ್ದೀನಿ, ಬೆಳ್ಳಿ ಶಾಪ್ಗಳಲ್ಲಿ ಇದನ್ನ ಯೂಸ್ ಮಾಡ್ತಾರೆ. ಒಂದು ಬೆಳ್ಳಿ ಕಾಯಿನ್ನ ಕ್ಲೀನ್ ಮಾಡೋದಕ್ಕೋಸ್ಕರ ಅಂತ ತೊಗೊಂಡಿದ್ರು. ಇದನ್ನೇ ನೀವು ಯೂಸ್ ಮಾಡ್ತೀರಾ ಅಂತ ಕೇಳಿದಾಗ ಹೌದು, ನಾವು ಇದನ್ನೇ ಯೂಸ್ ಮಾಡೋದು ಅಂತ ಹೇಳಿದ್ರು. ಅದನ್ನೇ ನಾವು ಇದನ್ನ ಮನೇಲಿ ತಂದಿಟ್ಕೊಂಡು ನೀಟಾಗಿ ಒಂದು ಸ್ವಲ್ಪ ಹಿಂದೆ ನೀವು ಒಂದೊಂದು ಡ್ರಾಪ್ ಹಾಕ್ತಾ ಬಂದರೆ ಸಾಕು, ಹಿಂದುಗೂಟನದು ಕ್ಲೀನ್ ಹಾಕೊಂಡು ಬಂದುಬಿಡ್ತೈತಿ. ನೆಕ್ಸ್ಟ್ ನಾವು ಅಲ್ಲಿ ಸಂದುಗಳಲ್ಲಿ ಇರುವಂಥ ಕೊಳೆಯನ್ನು ತೆಗೆಯೋದಕ್ಕೆ ಒಂದು ಬ್ರಷಿನ ಸಹಾಯದ ಒಂದು ಸ್ವಲ್ಪ ಉಜ್ಕೊತ ಬಂದರೆ ಸಾಕು. ನೀವು ಜಾಸ್ತಿ ತಿಕ್ಕೋದು ಬೇಡ. ಇಲ್ಲಿ ಸ್ವಲ್ಪನೇ ನಾವು ಬ್ರಷ್ ಮಾಡ್ಕೊತ ಬಂದರೆ ಸಾಕು. ಒಳ್ಳೆ ಪಳಪಳ ಅಂತ ಒಂದು ಹೊಳೆಯುವಂಥ ಒಂದು ಗೆಜ್ಜೆ, ಚೈನು, ಆಮೇಲೆ ದೇವರ ಸಾಮಗ್ರಿಗಳು ನಮಗೆ ಕ್ಲೀನ್ ಆಗ್ತಾವೆ. ಜಾಸ್ತಿ ಇಲ್ಲಿ ಶ್ರಮ ಪಡೋ ಅವಶ್ಯಕತೆ ಇಲ್ಲ. ಬರೀ ಒಂದು 2 ಡ್ರಾಪಿಂದ ನಮ್ಮ ಈ ಒಂದು ಕೆಲಸ ಆಗೋಗುತ್ತೆ. ಹಾಗಾಗಿ ಈ ಒಂದು ರೂಪೇರಿ ಅನ್ನೋವಂಥ ಪೀತಾಂಬರಿಯ ಒಂದು ಸೊಲ್ಯೂಷನ್ನ ಮನೆ ತಂದಿಟ್ಕೋರಿ. ಗೆಜ್ಜೆನ ತೊಳೆದು ತೋರಿಸಿದೆ, ಈಗ ಬಟ್ಲನ್ನು ತೊಳೆದು ತೋರಿಸ್ತೀನಿ. 2 ಡ್ರಾಪ್ ಹಾಕಿದ್ದೀನಿ. ಒಂದು ಬ್ರಷ್ ತೊಗೊಂಡು ಇದನ್ನ ಈ ಲೈನ್ಸಲ್ಲೇ ಕುಂತಿರುವಂಥ ಕೊಳೆನ ತೆಗೆಯೋದಕ್ಕೆ ಬ್ರಷ್ನ ಸಹಾಯದಿಂದ ನಾನು ಕ್ಲೀನ್ ಮಾಡ್ಕೊಂಡು ಹೋಗ್ತೀನಿ. ಒಂದು ಸ್ವಲ್ಪ ಕ್ಲೀನ್ ಮಾಡಿಕೊಂಡು ನೀಟಾಗಿ ಒಂದು ಕ್ಲೀನಾಗಿರುವಂಥ ನೀರಿನಲ್ಲಿ ತೊಳೆದ್ಬಿಟ್ರೆ ನಿಮ್ಮ ಪಳಪಳ ಹೊಳೆಯುವಂಥ ಒಂದು ಬೆಳ್ಳಿ ವಸ್ತುಗಳು ಇಲ್ಲಿ ರೆಡಿ ಆಗ್ತಾವೆ. ಈ ಒಂದು ಸೊಲ್ಯೂಷನ್ನ ನೀವು ಮನೆ ತಂದಿಟ್ಕೋರಿ, ಯೂಸ್ ಮಾಡಿರಿ. ಹೆಂಗೆ ಬಂದಿತ್ತು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿರಿ. ಹಾಗಾಗಿ ಈ ಪೀತಾಂಬರಿ ರೂಪೇರಿ ಅನ್ನೋ ಒಂದು ಪ್ರಾಡಕ್ಟನ್ನು ನಾನಲ್ಲಿ ಟ್ಯಾಗ್ ಮಾಡಿರ್ತೀನಿ, ಅಲ್ಲಿಂದ ಬೇಕಿದ್ರೆ ನೀವು ತರಿಸ್ಕೋಬೋದು. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಫ್ರೆಂಡ್ಸ್.